ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸೌಜನ್ಯ ಗ್ಯಾಂಗ್ ರೇಪ್ ಕೇಸ್ ಬಗ್ಗೆ ನಿಮ್ಮ ಮುಂದೆ ನನ್ನ ಹತ್ರ ಇರುವಂತಹ ಒಂದಿಷ್ಟು ವಿಚಾರ ಮತ್ತೆ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೌಜನ್ಯ ಗ್ಯಾಂಗ್ ರೇಪ್ ಪ್ರಕರಣ 2012ರಲ್ಲಿ ಈ ಘಟನೆ ನಡೆದಿತ್ತು. ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಮೀಡಿಯಾ ಕವರೇಜು ಅಷ್ಟೊಂದಿರಲಿಲ್ಲ. ಬಟ್ ಇವಾಗ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಈ ಒಂದು ವಿಚಾರ ಬಹಳ ಹಾಟ್ ನ್ಯೂಸ್ ಆಗಿ ಹರಡಾಡ್ತಾ ಇದೆ. ಆಲ್ ಥ್ಯಾಂಕ್ಸ್ ಟು ಸಮೀರ್ ದೂತ. ಇವರ ಯೂಟ್ಯೂಬ್ ಚಾನಲ್ ಅಲ್ಲಿ 2 ವಾರದ ಹಿಂದೆ ಸೌಜನ್ಯ ಗ್ಯಾಂಗ್ ರೇಪ್ ಪ್ರಕರಣದ ಬಗ್ಗೆ ಒಂದು ವಿಡಿಯೋನ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದನ್ನ ನೋಡಿದಂತಹ ಕರ್ನಾಟಕ ಜನರು ಅಲ್ಲಿ ಸೌಜನ್ಯ ಅವರಿಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂಡ್ ಆ ಅನ್ಯಾಯದ ಹಿಂದೆ ಇರುವ ವ್ಯಕ್ತಿಗಳು ಯಾರ್ಯಾರು ಅಂತ ತಿಳಿದು ಜನರು ಬಹಳಷ್ಟು ರೊಚ್ಚಿಗೆದ್ದಿದ್ದಾರೆ. ಅಂಡ್ ಎಲ್ಲರೂ ಸೌಜನ್ಯ ಅವರಿಗೆ ಆದಷ್ಟು ಬೇಗ ಜಸ್ಟಿಸ್ ಸಿಗಬೇಕು ಅಂತ ಎಲ್ಲರೂ ಆತುರದಿಂದ ಕಾಯ್ತಾ ಇದ್ದಾರೆ. ನೀವು ಈಗ ಆ ವಿಡಿಯೋವನ್ನು ನೋಡಿದ್ರೆ ಮತ್ತೆ ಗಿರೀಶ್ ಮಟ್ಟಣ್ಣನ್ ಅವರು ಹೇಳುವಂತಹ ಸೌಜನ್ಯ ಕಥೆಯನ್ನು ನೀವು ಕೇಳಿದರೆ ಆ ಹಿಂದೆ ಯಾವ ವ್ಯಕ್ತಿಯ ಕೈವಾಡ ಇದೆ ಅಂತ ನಿಮಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲೇ ಬಹಳ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವರು ಒಂದು ಸಂಸ್ಥೆಯ ಮುಖ್ಯಸ್ಥರು ಕೂಡ. ಅವರಿಗೆ ಬಹಳಷ್ಟು ಜನ ಬೆಂಬಲವಿದೆ, ಹಣದ ಬೆಂಬಲವಿದೆ, ಅಧಿಕಾರಿಗಳ ಸಪೋರ್ಟ್ ಇದೆ, ಪೊಲೀಸ್ ಅವರ ಸಪೋರ್ಟ್ ಇದೆ, ಲಾ ಅಂಡ್ ಆರ್ಡರ್ ಅವರ ಸಪೋರ್ಟ್ ಇದೆ. ಇಂತಹ ಕಾರಣಕ್ಕಾಗಿ ಬಹಳಷ್ಟು ಜನರು ಈ ವಿಷಯದ ಬಗ್ಗೆ ಮಾತಾಡಕ್ಕೆ ತುಂಬಾ ಹೆದರ್ತಾರೆ. ಅಂಡ್ 2012ರಲ್ಲಿ ಸೌಜನ್ಯ ಅವರ ಮೇಲೆ ಈ ಒಂದು ದೌರ್ಜನ್ಯ ನಡೆದಾಗ ಬಹಳಷ್ಟು ಜನ ಮುಂದೆ ಬರಕ್ಕೆ ಹೇಳಕ್ಕೆ ರೆಡಿ ಆಗಿದ್ರು ಕೂಡ ಅವರಿಗೆ ಬಹಳಷ್ಟು ಟಾರ್ಚರ್ ಕೊಟ್ಟು ಅವರ ಬಾಯನ್ನು ಮುಚ್ಚಿಸಲಾಗಿದೆ ಅಂತ ಎಲ್ಲ ಕಡೆ ಒಂದು ಸುದ್ದಿ ಹರಡ್ತಾ ಇದೆ. ನಾನು ಬಹಳ ವರ್ಷಗಳಿಂದ ಸೌಜನ್ಯ ಅವರಿಗೆ ನಡೆದಂತಹ ಅನ್ಯಾಯದ ಬಗ್ಗೆ ಕೇಳ್ತಾ ಬರ್ತಿದೆ. ಬಟ್ ಅದ್ರ ಬಗ್ಗೆ ನಾನು ಅಷ್ಟು ಡೀಟೇಲ್ ಆಗಿ ಸ್ಟಡಿ ಮಾಡಿರಲಿಲ್ಲ. ಬಟ್ ಯಾವಾಗ ಈ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೆ, ನಾನು ಇನ್ನಿಷ್ಟು ಡೆಪ್ತ್ ಆಗಿ ಕೇಸ್ನ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಗೊತ್ತಾಯ್ತು ಈ ಹುಡುಗಿಗೆ ಎಷ್ಟು ಜನ, ಒಂದು 5-6 ಜನ ಅವಳಿಗೆ ಟಾರ್ಚರ್ ಕೊಟ್ಟು ಹೇಗೆ ಸಾಯಿಸಿದ್ರು. ಅಂಡ್ ಅದನ್ನ ಮುಚ್ಚಾಕಕ್ಕೆ ಇನ್ನಿಷ್ಟು ಜನರನ್ನ ಕೊಲೆ ಮಾಡಿಸಲಾಗಿತ್ತು. ಅಂಡ್ ಇವರ ಒಂದು ಪೊಲಿಟಿಕಲ್ ಪವರ್, ಇವರ ಒಂದು ದುಡ್ಡಿನ ಪವರ್ ಇಂದ ಎಷ್ಟು ಜನ ಬೇರೆ ಬೇರೆ ಹುಡುಗಿರಿಗೆ ಆ ಜಾಗದಲ್ಲಿ ಅನ್ಯಾಯ ಆಗಿದೆ ಅನ್ನುವ ವಿಚಾರ ನನಗೆ ಅರಿವಾಗ್ತಾ ಬಂತು. ಈಗ ಸೌಜನ್ಯ 17 ವರ್ಷದವಳಾಗಿರ್ತಾಳೆ 2012ಅಲ್ಲಿ. ಬಟ್ ಅವಳ ಮೇಲೆ 5 ಜನ ಅವಳನ್ನ ಎಳ್ಕೊಂಡು ಹೋಗಿ 3 ವಿವಿಧ ಜಾಗಗಳಲ್ಲಿ ಅವಳ ಮೇಲೆ ಒಂದು ಅತ್ಯಾಚಾರ ಮಾಡಿ ಕೊನೆಗೆ ಎಷ್ಟು ಹೀನಾಯವಾಗಿ ಒಂದು ಮರಕ್ಕೆ ಕಟ್ಟಿ ಹಾಕಿ ಪ್ರೈವೇಟ್ ಪಾರ್ಟ್ಸ್ಗೆಲ್ಲ ಮಣ್ಣು ತುಂಬಿ ಆ ಒಂದು ದಾರಿ ಬದಿಯಲ್ಲಿ ಶವವಾಗಿ ಬಿಟ್ಟು ಹೋಗ್ತಾರೆ. ಅದನ್ನ ಯೋಚನೆ ಮಾಡಿ ನನಗೆ 2 ದಿನದಿಂದ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಇಷ್ಟೊಂದು ಹೀನಿಯಸ್ ಕೃತ್ಯವನ್ನು ಮಾಡುವವರು ನಮ್ಮ ಭಾರತ ದೇಶದಲ್ಲಿ ಇದಾರ, ಹಾಗೆ ನಮ್ಮ ಕರ್ನಾಟಕ, ನಮ್ಮ ಮಂಗಳೂರಂತಹ ಜಾಗದಲ್ಲಿ ಸಿಗ್ತಾರ ಅನ್ನುವುದೇ ನನಗೆ ಕಾಡ್ತಿರುವಂತಹ ಬಹಳ ದೊಡ್ಡ ಪ್ರಶ್ನೆ. ನಮ್ಮ ದೇಶದಲ್ಲಿ ಪೊಲೀಸ್ ಇದ್ದಾರೆ, ಲಾ ಅಂಡ್ ಆರ್ಡರ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅಂಡ್ ಅವ್ರನ್ನೆಲ್ಲ ಕೊಂಡ್ಕೋಬಹುದು ಅನ್ನುವುದಕ್ಕೆ ಸೌಜನ್ಯ ಪ್ರಕರಣ ಬಹಳ ದೊಡ್ಡ ಎಕ್ಸಾಂಪಲ್. ಸೌಜನ್ಯ ಅವ್ರಿಗೆ ಅನ್ಯಾಯ ನಡೆದಿದೆ ಅಂತ ಬಹಳ ಸ್ಪಷ್ಟವಾಗಿ ಕಂಡ್ರು. ಅಲ್ಲಿಯ ಬಹುತೇಕ ಜನರಿಗೂ ಈ ಒಂದು ವಿಚಾರ ಗೊತ್ತಿದ್ದು, ಅಲ್ಲಿ ಏನೇನು ನಡೆದಿದೆ ಪಿನ್ ಟು ಪಿನ್ ಗೊತ್ತಿದ್ರು. ಆ ಕೇಸ್ನ ಇನ್ನ ಕರೆಕ್ಟ್ ಆಗಿ ನಡ್ಸಕ್ಕೆ ಆಗ್ತಾ ಇಲ್ಲ. ಅಂಡ್ ಹೈಕೋರ್ಟ್ ಅವರು ಪದೇ ಪದೇ ವಿಳಂಬ ಮಾಡ್ತಿದ್ದಾರೆ ಜಜ್ಮೆಂಟ್ ಹೊರಗಾಕಕ್ಕೆ. ಸುತ್ತಿ ಬಳಸಿ ಈ ಜಜ್ಮೆಂಟ್ ನ ಮುಂದೆ ತಗೊಂಡು ಹೋಗ್ತಾನೆ ಇದ್ದಾರೆ. ಇದ್ರ ಹಿಂದೆ ಆ ವ್ಯಕ್ತಿಯ ಕೈವಾಡ ಇರಬಹುದು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಗೆ ಅಷ್ಟೊಂದು ಪೊಲಿಟಿಕಲ್ ಪ್ರೆಷರ್ ಇಲ್ಲದೆ, ಅಷ್ಟೊಂದು ಹಣದ ಒಂದು ಇನ್ಫ್ಲೂಯೆನ್ಸ್ ಇಲ್ಲದೆ ಈ ಕೇಸ್ನ ಇಷ್ಟು ಬೇಗ ಒಂದು ಜಜ್ಮೆಂಟ್ ಕೊಡಕ್ಕೆ ಆಗಲ್ಲ. ಯಾಕಂದ್ರೆ ಅವರು ಎಲ್ಲ ಒಂದು ಹಂತದಲ್ಲಿ ತಡೀತಾ ಬರ್ತಾರೆ. ಈಗ ಬಹಳಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು, ಥರ್ಡ್ ಐ ಅವರು ಅವರ ಮಾಧ್ಯಮದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ. ಯಾವಾಗ ನಾನು ಡೀಟೇಲ್ ಆಗಿ ಒಂದು ಈ ವಿಚಾರದ ಮೇಲೆ ಡಾಕ್ಯುಮೆಂಟ್ರಿನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ವಿಡಿಯೋನ ಯೂಟ್ಯೂಬ್ ಇಂದ ಬ್ಲಾಕ್ ಮಾಡಿದ್ರು ಅಂಡ್ ಆ ವಿಡಿಯೋನ ಡಿಲೀಟ್ ಮಾಡಬೇಕಾಯ್ತು ಅಂತ ಅವರು ಕ್ಲಿಯರ್ ಕಟ್ ಆಗಿ ಅವರ ಒಂದು ಇಂಟರ್ವ್ಯೂ ಅಲ್ಲಿ ಈ ಪ್ರಕರಣದ ಬಗ್ಗೆ ಹೇಳಿದ್ದಾರೆ. ಇಷ್ಟು ವರ್ಷಗಳ ಮೇಲೆಯೂ ಈ ಒಂದು ಕೇಸ್ ಸುದ್ದಿಯಲ್ಲಿದೆ ಅಂದ್ರೆ ಅಲ್ಲಿ ಆಗಿರುವಂತಹ ಅನ್ಯಾಯದ ಪ್ರಮಾಣವನ್ನು ನೀವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆ ಹುಡುಗಿ ಮೇಲೆ ರಿಪೀಟೆಡ್ ಆಗಿ 5 ಗಂಟೆ ಸುಮಾರು 11 ಗಂಟೆವರೆಗೂ 3 ಸತಿ ಟ್ಯಾಬ್ಲೆಟ್ ನ ಕುಡಿಸಿ ಅನ್ಕಾನ್ಶಿಯಸ್ ಮಾಡಿ ರೇಪ್ ಮಾಡಲಾಗುತ್ತೆ. ಅಂಡ್ ಆ ರೇಪ್ ಮಾಡುವ ಟೈಮಲ್ಲಿ ಅವಳು ಸಿಕ್ಕಾಪಟ್ಟೆ ಕಿರ್ಚಾಡ್ತಾಳೆ. ಅಲ್ಲಿ ಅಕ್ಕಪಕ್ಕ ಜನರಿಗೆ ಕೇಳಿದ್ರು ಕೂಡ ಅವ್ರು ಯಾರು ಇವಳ ಸಹಾಯಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇವರು ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಆಗಿರ್ತಾರೆ ಅಂಡ್ ಅವರ ಜೀವಕ್ಕೆ ಒಂದು ತೊಂದರೆ ಬರುತ್ತೆ ಅಂತ ಅವರು ಹೆದರಿ ಆ ಸೌಜನ್ಯನ ಯಾರು ಕಾಪಾಡಕ್ಕೆ ಬರುವುದಿಲ್ಲ. ಬಟ್ ಅಲ್ಲಿ 5 ಜನ ವಿಟ್ನೆಸ್ ಸಿಗ್ತಾರೆ. ಬಟ್ ಅವರು ಕಾಲಕ್ರಮೇಣವಾಗಿ ಅವರ ಕೂಡ ಮರ್ಡರ್ ಆಗುತ್ತೆ. ಯಾವ ಸಾಕ್ಷಿನೂ ಇರಬಾರ್ದು ಅಂತ ಈ ಕೇಸಲ್ಲಿ. ಬಟ್ ನನಗೆ ತುಂಬಾ ಈ ಕೇಸ್ ಬಗ್ಗೆ ಡಿಸ್ಕ್ರಿಪ್ಷನ್ ಇದೆ. ಬಟ್ ನಾನು ಈ ಕೇಸ್ನ ಯಾವಾಗ ಸೌಜನ್ಯ ಅವರ ಒಂದು ಸಿಚುವೇಶನ್ ಅಲ್ಲಿ ಇದ್ದು ನಾನು ಸ್ಟಡಿ ಮಾಡಿದಾಗ ನನಗೆ ನಿಜವಾಗ್ಲೂ ತಡ್ಕೊಳಕ್ಕಾಗಲ್ಲ. ಅಷ್ಟೊಂದು ನೋವು, ಅಷ್ಟೊಂದು ಟಾರ್ಚರು. ಅವಳ ಬಾಡಿ ಮೇಲೆ ಕಚ್ಚಿರುವಂತಹ ಮಾರ್ಕ್ಸ್ ಇದೆ. ಪ್ರೈವೇಟ್ ಪಾರ್ಟ್ಸ್ಗೆ ಮಣ್ಣು ಹಾಕಿ ಕಲ್ಲಲ್ಲಿ ಗುದ್ದಿದಾರಂತೆ. ಅದಾದ ಮೇಲೆ ಅವಳ ಕೈಯನ್ನ ತಿರುಚಿ ಕಾರಲ್ಲಿ ಎತ್ಕೊಂಡು ಹೋಗಿದ್ದಾರೆ. ಎಷ್ಟು ಟಾರ್ಚರ್ ಕೊಟ್ಟಿದ್ದಾಳೆ. ಅವಳು ಕ್ಷಣಕ್ಕೂ ಅಮ್ಮ ಕಾಪಾಡಿ ಅಂತ ಕೂಗ್ತಾ ಇದ್ರು. ಅಲ್ಲಿ ಯಾರೂ ಬಂದಿರ್ಲಿಲ್ವಂತೆ. ಬಹುಶಃ ಈ
ಈ ಒಂದು ಕಾರಣಕ್ಕಾಗಿ ಈ ಕೇಸು ಇಷ್ಟು ವರ್ಷವಾದರೂ ಇನ್ನೂ ಸುದ್ದಿಯಲ್ಲಿದೆ. ಸೌಜನ್ಯ ಸಾಮಾನ್ಯವಾದ ಹುಡುಗಿ ಆಗಿರಲಿಲ್ಲ. ಅವಳಲ್ಲಿ ಒಂದು ಬೇರೆ ತರಹದ ಒಂದು ಎನರ್ಜಿ ಇತ್ತು. ಅವಳು ದೇವರ ಭಕ್ತೆ ಆಗಿದ್ಲು ಆ್ಯಂಡ್ ಅಮ್ಮನವರ ಭಕ್ತೆ ಕೂಡ ಆಗಿದ್ಲು. ಅಂತ ಹುಡುಗಿನ ಕರ್ಕೊಂಡೋಗಿ ಇವರು ಅವಳಿಗೆ ಈ ಥರ ಒಂದು ಹೆಣ್ಣ ತೋರಿಸ್ತಾರೆ, ಅವಳ ಜೀವನ ಈ ಥರ ಮುಗಿಯತ್ತೆ ಅಂತ ಬಹಳಷ್ಟು ಜನರಲ್ಲಿ ದುಃಖವಿತ್ತು. ಆ್ಯಂಡ್ ಈ ಕಥೆನ ಕೇಳುತ್ತಿರುವ ಎಲ್ಲ ವೀಕ್ಷಕರು ಹಾಗೆ ಯಾರ್ಯಾರು ಯೂಟ್ಯೂಬಲ್ಲಿ ಈ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಅವ್ರಿಗೂ ಕೂಡ ಅವ್ರ ಮನಸ್ಸಲ್ಲೂ ಉಂಟಾಗ್ತಿರುವಂತಹ ಭಾವನೆ ಕೂಡ ಅದು. ಬಟ್ ಏನು ಮಾಡೋಕ್ಕಾಗುತ್ತೆ ಅನ್ನೋದೇ ನನ್ನ ಒಂದು ಪ್ರಶ್ನೆ. ಈಗ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಅವ್ರನ್ನ ಅಷ್ಟು ಈಸಿಯಾಗಿ ಜೈಲ್ಗೆ ತಳ್ಳೋಕ್ಕಾಗಲ್ಲ. ಅವ್ರ ಮೇಲೆ ಇಷ್ಟು ವರ್ಷ ಕೇಸ್ ಇದ್ದು ಎವಿಡೆನ್ಸ್ ಇದ್ರು ಅವ್ರನ್ನ ಮುಟ್ಟಕ್ಕಾಗ್ತಿಲ್ಲ. ಇಂತಹ ಒಂದು ಸಿಚುವೇಶನ್ ಅಲ್ಲಿ ಸೌಜನ್ಯಗೆ ಹೇಗೆ ನ್ಯಾಯ ಕೊಡ್ಸೋಕ್ಕಾಗುತ್ತೆ? ನನ್ನ ಅನ್ಸೋ ಮಟ್ಟಿಗೆ ಜನರು ಹೇಗೆ ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಆ ರಿಯಾಕ್ಷನ್ ಮುಂದೆ ಎಲ್ಲೂ ಒಂದಿಷ್ಟು ಕುಂಠಿತವಾಗದೆ ಮುಂದೆ ಇನ್ನೂ ಹೆಚ್ಚು ಡೆವಲಪ್ ಆಗ್ತಾ ಹೋದ್ರೆ ಒಂದು ಅಧಿಕಾರಿಗಳ ಮೇಲೆ ಪ್ರೆಷರ್ ಬೀಳುತ್ತೆ. ಈ ಕೇಸಲ್ಲಿ ಯಾರ್ಯಾರು ಪೊಲೀಸ್ ಇನ್ವಾಲ್ವ್ ಆಗಿದ್ರು, ಯಾರ್ಯಾರು ಈ ಒಂದು ಎವಿಡೆನ್ಸ್ನ ನಾಶ ಮಾಡಿದ್ರು ಈ ಕೇಸಲ್ಲಿ, ಅವ್ರಿಗೆಲ್ಲ ಅವರ ತಪ್ಪು ಅರಿವಾಗಿ ಒಂದು ಈ ಭಯದ ವಾತಾವರಣ ಇದ್ದಾಗ ಅವ್ರಿಗೆ ಅವ್ರದ್ದೊಂದು ಕಾನ್ಷಿಯಸ್ನೆಸ್ ಗಿಲ್ಟ್ ಟಚ್ ಆಗಿ ಅವರೇ ಮುಂದೆ ಬಂದು ಹೌದು ಇಲ್ಲಿ ನಡೆದಿರುವುದು ಅನ್ಯಾಯ, ಈ ಥರ ಆಗಿತ್ತು, ಈ ಥರ ಆಯಿತು ಅಂತ ಒಪ್ಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಸೌಜನ್ಯ ಅವ್ರಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಆ್ಯಂಡ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.